ಎಲ್ಲಾನು ನಾರ್ಮಲ್ ಆಗಿರ್ಬೇಕಾದ್ರೆ ಒಂದು ದಿನ ಒಂದು ಮನೆ ನಾಶ ಆಗೋಗುತ್ತೆ. ಅದಾದ್ಮೇಲೆ ಜನರು ಪಬ್ ನಲ್ಲಿ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಮೇಲೆ ಇವರೆಲ್ಲರಿಗೂ ಏನೋ ಭಯಂಕರವಾಗಿರೋದು ಕಾಣಿಸ್ಬಿಡುತ್ತೆ. ಹೀಗೆ ಈ ಸಿಟಿಲಿ ಒಂದೊಂದೇ ನಾಶ ಆಗ್ತಾ ನಂಬೋದಕ್ಕೂ ಅಸಾಧ್ಯವಾಗಿರುವಂತ ಘಟನೆಗಳೆಲ್ಲ ನಡೀತಾ ಹೋಗ್ತವೆ. ಇದರಿಂದ ಸೈಂಟಿಸ್ಟ್ ಗಳು ಹಾಗೆ ಸೋಲ್ಜರ್ಸ್ ಗಳೆಲ್ಲ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕಿರೋದು ಒಂದೇ ಒಂದು ದಾರಿ ಅಂತ ಹೇಳಿ ಒಂದು ಭಯಂಕರವಾಗಿರುವಂತ ಗುಹೆ ಒಳಗಡೆ ಬರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಬೆಟ್ಟದಷ್ಟೇ ದೊಡ್ಡದಾಗಿರುವಂತ ಮನುಷ್ಯನ ರೀತಿ ಕಾಣುವಂತ ಒಂದು ಜೀವಿ ಇರುತ್ತೆ. ಇಲ್ಲಿಂದ ಮುಂದೆ ನಡೆದಿದ್ದೆಲ್ಲ ಬರೀ ಅದ್ಭುತಗಳೇ. ಆ ಅದ್ಭುತಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಮೂವಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ನಮ್ಮ ಇನ್ನೊಂದು ಚಾನೆಲ್ ನಲ್ಲಿ ಇಂಡಿಯನ್ ಮೂವೀಸ್ ಗಳ ಜೊತೆಗೆ ಇನ್ನು ಬೇರೆ ಬೇರೆ ತರದ ಅದ್ಭುತವಾಗಿರುವಂತ ಮೂವಿಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದೀವಿ. ಈಗಾಗಲೇ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದೀವಿ. ನೀವಿನ್ನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಚಾನೆಲ್ ನ ಲಿಂಕ್ ಇರುತ್ತೆ, ಒಂದ್ಸಲ ಚೆಕ್ಔಟ್ ಮಾಡಿ. ಅಂದಂಗೆ ಈ ಮೂವಿ ಹೆಸರು ಟ್ರೋಲ್ 2 ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ, ಒಂದಾನೊಂದು ಕಾಲದಲ್ಲಿ ಕಲ್ಲು ಹೃದಯ ಇದ್ದಂತ ಟ್ರೋಲ್ ಗಳ ರಾಜನಿದ್ದ. ಟ್ರೋಲ್ ಅಂತ ಒಂದು ಪ್ರಜಾತಿನೇ ಇತ್ತು. ಈ ಟ್ರೋಲ್ಸ್ ಗಳು ನೋಡೋದಕ್ಕೆ ಬೆಟ್ಟದಷ್ಟೇ ದೊಡ್ಡದಾಗಿರ್ತಿದ್ದು. ಮೊದ್ಮೊದ್ಲು ಟ್ರೋಲ್ಸ್ ಗಳು ಹಾಗೆ ಮನುಷ್ಯರು ಒಟ್ಟಿಗೆ ಜೀವನ ಮಾಡ್ತಿದ್ರು. ಆದ್ರೆ ಯಾವಾಗ ನಾರ್ವೆ ದೇಶಕ್ಕೆ ಸೈಂಟ್ ಟುಲಾಫ್ ರಾಜನಾದ್ನೋ ಒಂದು ಕಾನೂನನ್ನೇ ತಂದ್ಬಿಟ್ಟ, ಇನ್ಮೇಲ್ದ ನಮ್ಮ ದೇಶದಲ್ಲಿ ಟ್ರೋಲ್ಸ್ ಗಳು ಇರಬಾರ್ದು ಅಂತ. ಇದರಿಂದ ಟ್ರೋಲ್ಸ್ ಗಳು ಎಲ್ಲೆಲ್ಲಿ ಕಾಣಿಸ್ತಾವೋ ಅವುಗಳನ್ನ ಹೊರಗಡೆ ಕರ್ಕೊಂಡ್ ಬಂದು ತುಂಬಾ ಕ್ರೂರವಾಗಿ ಸಾಯಿಸೋದಕ್ಕೆ ಶುರು ಮಾಡ್ಬಿಟ್ಟ ಅಂತ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಕತೆನೆಲ್ಲ ನೋರಾ ಅನ್ನೋ ಒಬ್ಳು ಸಣ್ಣ ಹುಡುಗಿಗೆ ಇವಳ ತಂದೆ ಹೇಳ್ತಿರೋದು ಅಂತ. ಇಲ್ಲೇ ನಮ್ಗೆ ಇವಳ ತಾಯಿನೂ ಕೂಡ ತೋರಿಸ್ತಾರೆ. ಆದ್ರೆ ಇವಳ ತಾಯಿಗೆ ಆರೋಗ್ಯ ಸರಿ ಇರೋದಿಲ್ಲ. ಇದಾದ್ಮೇಲೆ ಮುದ್ ಮಾಡಿ ಲಾಲಿನ ಹೇಳ್ತಾ ನೋರನ್ನ ಮಲಗಿಸ್ತಾರೆ. ನಂತರ ಸೀನ್ ಇಲ್ಲಿಂದ ಪ್ರೆಸೆಂಟ್ ಆಗಿ ಬಂದಾಗ ಜೋಟ್ಯೂನ್ ಹೈಮ್ ಅನ್ನೋ ಒಂದು ಜಾಗದಲ್ಲಿ ಒಂಟಿ ಮನೆನ ತೋರಿಸ್ತಾರೆ. ಈ ಮನೆ ಒಳಗಡೆ ಎಲ್ಲಿ ನೋಡಿದ್ರು ಬುಕ್ಗಳು ಹಾಗೆ ರಿಸರ್ಚ್ ಪೇಪರ್ಸ್ ಗಳೇ ಇರ್ತವೆ. ಅದೇ ಸಮಯಕ್ಕೆ ಮನೆ ಬಾಕ್ಲನ್ನ ಯಾರು ತಟ್ಟುತ್ತಾ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾರೆ. ಆಗ ಇಲ್ಲೇ ಇದ್ದಂತ ನೋರಾ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ದಾಗ್ಲೇ ಅವಳಿಗೆ ಗೊತ್ತಾಗೋದು ಇದು ಬೇರೆ ಯಾರು ಅಲ್ಲ, ಇವಳ ಫ್ರೆಂಡ್ ಆಗಿರುವಂತ ಆಂಡ್ರಿಯಾಸ್. ಹೌದು, ಈ ನೋರಾ ಕೂಡ ಅಷ್ಟೇ, ಬೇರೆ ಯಾರು ಅಲ್ಲ. ನಾವಾಗ್ಲೇ ನೋಡಿದ್ವಲ್ಲ ಸಣ್ಣ ಹುಡುಗಿ, ಅವಳೇನೆ ಬೆಳೆದು ದೊಡ್ಡವಳಾಗಿದ್ದಾಳೆ. ಆದ್ರೆ ಈಗ ಇವಳ ತಂದೆ ತಾಯಿ ಇಬ್ರು ಕೂಡ ಬದುಕಿರೋದಿಲ್ಲ. ಅಂದಂಗೆ ಆಂಡ್ರಿಯಾಸ್ ಇಲ್ಲಿಗೆ ಬಂದಿರೋದು ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯಕ್ಕೋಸ್ಕರ. ಅದು ಇವಳಿಗೆ ಗೊತ್ತಾಗ್ತಿದ್ದಂಗೆನೆ ತುಂಬಾ ಶಾಕ್ ಆಗ್ತಾಳೆ. ಇದಾದ್ಮೇಲೆ ಇವಳನ್ನ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋದು ನೋರಾ ಒಬ್ಳು ಸೈಂಟಿಸ್ಟ್. ಹಾಗೆ ನಾವೀಗಾಗ್ಲೇ ತಿಳ್ಕೊಂಡ್ವಲ್ಲ ಟ್ರಾಲ್ಸ್ ಗಳು, ಅದ್ರ ಬಗ್ಗೆ ಇವಳು ತುಂಬಾನೇ ರಿಸರ್ಚ್ ಮಾಡಿರೋದ್ರಿಂದಾನೆ ಈಗ ಇವಳನ್ನ ಕರ್ಕೊಂಡು ಹೋಗ್ತಿರೋದು ಅಂತ. ನಂತರ ಇವಳನ್ನ ಒಂದು ರಿಸರ್ಚ್ ಸೆಂಟರ್ ಗೆ ಕರ್ಕೊಂಡ್ ಬರ್ತಿದ್ದಂಗೆನೆ ಇಲ್ಲಿ ಇವಳಿಗೆ ಪ್ರೊಫೆಸರ್ ವ್ಯಾಂಗಲ್ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆಗ ಇವರೆಲ್ಲರೂ ಸೇರಿ ಇವಳಿಗೆ ಹೇಳ್ತಾ ಹೋಗ್ತಾರೆ, ನೀವು ಟ್ರಾಲ್ಸ್ ಗಳ ಬಗ್ಗೆ ತುಂಬಾ ರಿಸರ್ಚ್ ಅನ್ನ ಮಾಡಿದ್ರ, ತುಂಬಾ ಕತೆಗಳೆಲ್ಲ ನಿಮ್ಗೆ ಗೊತ್ತು, ಅದು ನಮ್ಗೆ ಉಪಯೋಗಕ್ಕೆ ಬರುತ್ತೆ. ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಹೆಲ್ಪ್ ಮಾಡ್ಬೇಕು ಅಂತ ಒಳಗಡೆ ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ ಕತೆಗಳಲ್ಲಿರುವಂತ ಆ ಟ್ರೋಲ್ ನ ರಾಜ ಇಲ್ಲೇ ಇರ್ತಾನೆ. ಇದನ್ನ ನೋಡಿ ಇವಳು ತುಂಬಾನೇ ಶಾಕ್ ಆಗ್ತಿರ್ಬೇಕಾದ್ರೆ ಇವರಿಂದಾನೇ ಗೊತ್ತಾಗುತ್ತೆ ಈ ಟ್ರೋಲ್ 100 ವರ್ಷದಿಂದನೂ ಈ ಜಾಗದಲ್ಲಿ ಇದೆ ಅಂತ. ಅಷ್ಟೇ ಅಲ್ಲದೆ ಇದರ ಸುತ್ತಮುತ್ತ ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಿರ್ತಾರೆ. ಹಾಗೆ ಇದರ ಮುಂದೆನೆ ಯುವಿ ಲೈಟ್ಸ್ ಗಳನ್ನು ಕೂಡ ಹಾಕಿರ್ತಾರೆ. ಆಕ್ಚುಲಿ ಯುವಿ ಲೈಟ್ ಅಂತಂದ್ರೆ ಬೇರೆ ಏನು ಅಲ್ಲ, ಸೂರ್ಯನ ಬೆಳಕಿನ ರೀತಿನೇ. ಈ ಟ್ರೋಲ್ಸ್ ಗಳಿಗೆ ಸೂರ್ಯನ ಬೆಳಕು ಅಂದ್ರೆ ಆಗೋದಿಲ್ಲ. ಸೂರ್ಯನ ಬೆಳಕಿಗೆ ಹೋಗ್ತಿದ್ದಂಗೆನೆ ಸತ್ತೋಗ್ತವೆ. ಆದ್ರಿಂದಾನೇ ಈ ಯುವಿ ಲೈಟ್ ಗಳನ್ನ ರೆಡಿ ಮಾಡ್ಕೊಂಡಿರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಟ್ರೋಲ್ ಅನ್ನ ಸಾಯಿಸ್ಬೇಕು ಅಂತ. ಅದೇ ಸಮಯಕ್ಕೆ ಇಲ್ಲಿಗೆ ಮ್ಯಾರನ್ ಅನ್ನೊಬ್ಳು ಲೇಡಿ ಬರ್ತಾಳೆ. ಈ ಜಾಗದಲ್ಲಿ ನಡೀತಿರುವಂತ ಎಕ್ಸ್ಪೆರಿಮೆಂಟ್ ಗೆ ಇವಳೇ ಇನ್ಚಾರ್ಜ್. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಈ ಟ್ರೋಲ್ ಇನ್ನೂ ಕೂಡ ಸತ್ತಿಲ್ಲ, ಗಾರ್ಡನ್ ಇದ್ರಲ್ಲಿ ಇದೆ. ಆದ್ರೆ ಇದನ್ನ ಹೇಗೆ ಎದ್ದೋಳಿಸೋದು ಅಂತ ಇವರಿಗೆ ಅರ್ಥ ಆಗ್ತಿಲ್ಲ. ನಂತರ ಆಂಡ್ರಿಯಾಸ್ ಇಲ್ಲೇ ಇರೋ ಇವನ ಪ್ರೆಗ್ನೆಂಟ್ ವೈಫ್ ಆಗಿರುವಂತ ಸಿಗ್ರೆಟ್ ನ ಇವಳಿಗೆ ಪರಿಚಯ ಮಾಡ್ಕೊಡ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ನೋರಾ, ಆಂಡ್ರಿಯಾಸ್ ಹಾಗೆ ಸಿಗ್ರೆಟ್ 3 ಜನ ಕೂಡ ಮೊದ್ಲಿಂದಾನೇ ಫ್ರೆಂಡ್ಸ್ ಆಗಿರ್ತಾರೆ. ಯಾಕೆಂತಂದ್ರೆ 3 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಟ್ರೋಲ್ ಕೇಸ್ ಅಲ್ಲಿ ವರ್ಕ್ ಮಾಡಿದ್ರು. ಅಲ್ಲಿಂದಾನೇ ಇವರೆಲ್ಲರೂ ಫ್ರೆಂಡ್ಸ್ ಆಗಿರೋದು. ಇದಾದ್ಮೇಲೆ ಇವನು ನೋರಾಗೆ ಒಂದು ಪೇಪರ್ ಅನ್ನ ತೋರಿಸ್ತಾನೆ. ನಾನು ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಸೈಂಟ್ ಟುಲಾಫ್ ನಾರ್ವೆ ದೇಶಕ್ಕೆ ರಾಜನಾದಾಗ ಒಂದು ಕಾನೂನನ್ನ ಮಾಡಿದ್ದ, ಯಾವ ಟ್ರೋಲ್ಸ್ ಗಳು ನಮ್ಮ ದೇಶದಲ್ಲಿ ಬದುಕಬಾರ್ದು ಅಂತ. ಅದೇ ಕಾನೂನಿನ ಡಾಕ್ಯುಮೆಂಟ್ ಇದು. ಆದ್ರೆ ಈ ಪೇಪರ್ ನ ಅರ್ಧ ಭಾಗ ಮಾತ್ರ ಇರುತ್ತೆ. ಇಲ್ಲಿ ಸೀರಿಯಸ್ ಆಗಿರುವಂತ ವಿಷಯ ಏನು ಅಂತಂದ್ರೆ ಪ್ರೊಫೆಸರ್ ವ್ಯಾಂಗಲ್ ಅವರ ಟೀಮ್ ಅವರಿಗೆ ಗವರ್ನಮೆಂಟ್ ಅವರು ಈ ಟ್ರೋಲ್ ನ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲಾನು ಕೊಟ್ಟಿದ್ರು. ಆದ್ರೆ ಇಷ್ಟೊಂದು ವರ್ಷಗಳಾದ್ರೂ ಈ ಟ್ರೋಲ್ ನ ಬಗ್ಗೆ ಅವರಿಗೆ ಏನು ಗೊತ್ತಾಗಿರೋದಿಲ್ಲ. ಆದ್ರಿಂದ
ಈ ಪ್ರಾಜೆಕ್ಟ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೇ ಕಾರಣದಿಂದನೇ ಇವರೆಲ್ಲರೂ ಸೇರಿ ಈಗ ನೋರಾನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ಯಾಕೆಂತಂದ್ರೆ ಇವಳು ಟ್ರೋಲ್ಸ್ ಗಳ ಬಗ್ಗೆನೇ ರಿಸರ್ಚ್ ಮಾಡಿರೋದು, ಟ್ರೋಲ್ಸ್ ಗಳ ಬಗ್ಗೆ ಎಲ್ಲಾನು ಗೊತ್ತು. ಹಾಗೆ ಇವಳು ಕೂಡ ಸರಿ ಆಯ್ತು, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೊರಗಡೆ ಬರ್ತಾಳೆ. ಹಾಗೆ ಯಾರಿಗೂ ಗೊತ್ತಾಗದ ರೀತಿ ಸೈಲೆಂಟ್ ಆಗಿ ಲಿಫ್ಟ್ ನ ಸಹಾಯದಿಂದ ಟ್ರೋಲ್ ನ ಮುಖದ ಹತ್ರ ಬರ್ತಾಳೆ. ಇವಳಿಗೆ ಗೊತ್ತು ಟ್ರೋಲ್ಸ್ ಗಳಿಗೆ ಏನ್ ಇಷ್ಟ ಅಂತ, ಆದ್ರಿಂದ ಇದನ್ನ ಮುಟ್ತಾ ಟ್ರೋಲ್ಸ್ ಗಳಿಗೆ ಇಷ್ಟ ಆಗುವಂತ ಮ್ಯೂಸಿಕ್ ಅನ್ನ ಹೇಳ್ತಾಳೆ. ಇದು ಎಚ್ಚರ ಆಗ್ಬೋದು ಅಂತ, ಆದ್ರೆ ಆ ರೀತಿ ಏನು ಆಗೋದಿಲ್ಲ. ಇದರಿಂದ ಅವಳು ಡಿಸಪಾಯಿಂಟ್ ಆಗೋಗ್ತಾಳೆ. ಆದ್ರೆ ಅದೇ ಸಮಯಕ್ಕೆ ನೋಡಿದ್ರೆ ಈ ಜಾಗ ಎಲ್ಲ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಆ ಮ್ಯೂಸಿಕ್ ಅನ್ನ ಕೇಳಿ ಈ ಟ್ರೋಲ್ ಗಳ ಕಿಂಗ್ ಗೆ ನಿಜವಾಗ್ಲೂ ಎಚ್ಚರ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ಎಲ್ಲರೂ ತುಂಬಾನೇ ಶಾಕ್ ಆಗಿರ್ತಾರೆ. ಪ್ರೊಫೆಸರ್ ವ್ಯಾಂಗಲ್ ಅಂತೂ ಇದು ಹೊರಗಡೆ ಹೋದ್ರೆ ತುಂಬಾನೇ ಡೇಂಜರಸ್, ಯುವಿ ಲೈಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಆದ್ರೆ ಮ್ಯಾರೋನ್ಗೆ ಮಾತ್ರ ಟ್ರೋಲ್ ಅನ್ನ ಸಾಯಿಸೋದು ಇಷ್ಟ ಇರೋದಿಲ್ಲ. ಇದರಿಂದ ಕಾಫಿನ ಚೆಲ್ಲಿ ಈ ಮಿಷಿನ್ ಹಾಳು ಮಾಡ್ಬಿಡ್ತಾಳೆ. ಮಿಷಿನ್ ಹಾಳಾಗಿದ್ರಿಂದ ಯುವಿ ಲೈಟ್ ಗಳನ್ನು ಕೂಡ ಆನ್ ಮಾಡೋದಕ್ಕಾಗೋದಿಲ್ಲ. ಈಗ ಈ ಟ್ರೋಲ್ ಅನ್ನ ತಡೆಯೋದು ಅಸಾಧ್ಯದ ಮಾತು. ಇದೇ ಸಮಯದಲ್ಲಿ ನೋರಾ ಲಿಫ್ಟ್ ನಲ್ಲಿ ಇರ್ತಾಳೆ. ಆಗ ಟ್ರೋಲ್ ಇದ್ರ ಕೈಯನ್ನ ಬಿಡಿಸ್ಕೊಳ್ಳೋದಕ್ಕೆ ಹೋಗಿ ಲಿಫ್ಟ್ ಗೆ ಹೊಡಿತಿದ್ದಂಗೆನೆ ಈ ಲಿಫ್ಟ್ ಬಂದು ಸೀದಾ ಕೆಳಗಡೆ ಬೀಳುತ್ತೆ. ಆದ್ರೆ ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ನೋರಾಗೆ ಏನು ಆಗಿರೋದಿಲ್ಲ. ಈ ಟ್ರೋಲ್ ಜನರನ್ನೆಲ್ಲ ಸಾಯಿಸೋದಕ್ಕೆ ಶುರು ಮಾಡಿದ್ರಿಂದ ನೋರಾ ಮತ್ತೆ ಅವಳ ಟೀಮ್ ನವರು ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ಎಷ್ಟೊತ್ತಿಗೆ ಈ ಟ್ರೋಲ್ ಗಳ ರಾಜ ಈ ಜಾಗನೆಲ್ಲ ಸರ್ವನಾಶ ಮಾಡ್ತಾ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗೋದಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ನಿಂತ್ಕೊಂಡು ನೋಡೋದನ್ನ ಬಿಟ್ಟು ಇವರಿಗೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ನಂತರ ನಮ್ಗೆ ಬರ್ತಿರುವಂತ ಒಂದು ಜೀಪ್ ಅನ್ನ ತೋರಿಸ್ತಾರೆ. ಈ ಜೀಪ್ ನ ಒಳಗಡೆಯಿಂದ ಮಿಲಿಟರಿಯ ಮೇಜರ್ ಆಗಿರುವಂತ ಕ್ರಿಸ್ಟಫರ್ ಅನ್ನೊಬ್ಬ ವ್ಯಕ್ತಿ ಬರ್ತಾನೆ. 3 ವರ್ಷಗಳ ಹಿಂದೆ ಈಗಾಗ್ಲೇ ಒಂದು ಟ್ರೋಲ್ ಅಟ್ಯಾಕ್ ಮಾಡಿ ಒಂದು ಕೇಸ್ ಆಗಿತ್ತು ಅಂತ ಹೇಳಿದ್ನಲ್ಲ, ಆ ಕೇಸ್ ನಲ್ಲಿ ಕ್ರಿಸ್ಟಫರ್ ಕೂಡ ಇನ್ವಾಲ್ವ್ ಆಗಿದ್ದ. ಅಂದ್ರೆ ಇವರೆಲ್ಲರಿಗೂ ಮೊದ್ಲಿಂದಾನೇ ಪರಿಚಯ ಇರುತ್ತೆ, ಫ್ರೆಂಡ್ಸ್ ಗಳು. ಇದಾದ್ಮೇಲೆ ಮ್ಯಾರೋನ್ ಹಾಗೆ ನೋರಾ ಮಧ್ಯೆ ಜಗಳ ನಡೀತಿರುತ್ತೆ. ಯಾಕೆಂತಂದ್ರೆ ಇಷ್ಟು ವರ್ಷಗಳವರೆಗೂ ಟ್ರೋಲ್ ಕಿಂಗ್ ನ ಮೇಲೆ ಮ್ಯಾರೋನ್ ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿರ್ತಾಳೆ. ಅದು ನೋರಾಗೆ ಇಷ್ಟ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇಲ್ಲಿಗೆ ನಾರ್ವೆ ದೇಶದ ಪ್ರೈಮ್ ಮಿನಿಸ್ಟರ್ ಬಂದು ನಡೆದಿರುವಂತ ಘಟನೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಆಗ ಮ್ಯಾರೋನ್ ಹೇಳ್ತಿರ್ತಾಳೆ, ಆ ಟ್ರೋಲ್ ನಮ್ಗೆ ಸಿಕ್ತಿದ್ದಂಗೆನೆ ಮತ್ತೆ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬೇಕು, ಇದರಿಂದ ಮನುಷ್ಯ ಕುಲಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಪ್ರೈಮ್ ಮಿನಿಸ್ಟರ್ ಮಾತ್ರ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ, ಆ ಟ್ರೋಲ್ ಸಿಕ್ತಿದ್ದಂಗೆನೆ ಮೊದ್ಲು ಅದನ್ನ ಸಾಯಿಸ್ಬೇಕು ಅಂತ. ಯಾಕೆ ಅಂತಂದ್ರೆ 3 ವರ್ಷಗಳ ಹಿಂದೆ ಒಂದು ಟ್ರೋಲ್ ಅಟ್ಯಾಕ್ ಮಾಡಿತ್ತಲ್ಲ, ಆ ಸಮಯದಲ್ಲಿ ಈ ಪ್ರೈಮ್ ಮಿನಿಸ್ಟರ್ ನ ಬ್ರದರ್ ಕೂಡ ಸತ್ತೋಗಿರ್ತಾನೆ. ಇದರಿಂದ ನೋರಾ ತುಂಬಾ ಬೇಜಾರ್ ಮಾಡ್ಕೊಂಡು ಕುಂತಿರ್ತಾಳೆ. ಮನುಷ್ಯರು ಏನಕ್ಕೆ ಇಷ್ಟೊಂದು ಕ್ರೂರಿಗಳು? ಈ ಪ್ರಪಂಚದಲ್ಲಿ ಟ್ರೋಲ್ಗಳು ನಮ್ಮ ಮನುಷ್ಯರಿಗಿಂತನೂ ಮುಂಚೆಯಿಂದನೂ ಬದುಕ್ತಿದಾವೆ, ನಾವೇನಕ್ಕೆ ಅವುಗಳ ಜೊತೆ ಸೇರಿ ಒಟ್ಟಿಗೆ ಬದುಕಬಾರ್ದು ಅಂತ. ಇವಳಿಗೆ ಇಷ್ಟೊಂದು ಪಶ್ಚಾತ್ತಾಪ ಕಾಡ್ತಿರೋದಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ 3 ವರ್ಷಗಳ ಹಿಂದೆ ಅಟ್ಯಾಕ್ ಮಾಡಿದಂತ ಆ ಟ್ರೋಲ್ ಕೂಡ ಇವರು ಸಾಯಿಸ್ಬಿಟ್ಟಿದ್ರು. ಈಗ ಇದನ್ನು ಕೂಡ ಸಾಯಿಸ್ಬಿಟ್ರೆ ಹೇಗೆ ಅಂತ. ಆದ್ರಿಂದ ಡಿಸೈಡ್ ಮಾಡ್ತಾಳೆ, ಈ ಸಲ ಹೇಗಾದ್ರೂ ಮಾಡಿ ಆ ಟ್ರೋಲ್ ಅನ್ನ ಕಾಪಾಡ್ಬೇಕು ಅಂತ. ಈ ಕಡೆ ಕ್ರಿಸ್ಟಫರ್ ಅಂದ್ರೆ ಕ್ರಿಸ್ ಇವನ ಟೀಮ್ ಅನ್ನ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ನೋರಾ ಇಲ್ಲಿಗೆ ಬರ್ತಾಳೆ. ಇದೇ ಸಮಯದಲ್ಲಿ ನಮ್ಗೆ ಕ್ರಿಸ್ ನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಅಮೀರ್ನು ಕೂಡ ತೋರಿಸ್ತಾರೆ. ನೋರಾ ಇವನನ್ನ ಕೇಳ್ಕೊತಿರ್ತಾಳೆ, ಪ್ಲೀಸ್ ನನ್ನ ಕೂಡ ಕರ್ಕೊಂಡೋಗು, ನಿಮ್ ಜೊತೆ ಬರ್ತೀನಿ ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ನಂತರ ಇವಳು, ನೀನ್ ಏನೇ ಹೇಳಿದ್ರು ಕೇಳ್ತೀನಿ, ಬರೀ ನಿಮ್ಗೆ ಸಹಾಯ ಮಾಡೋದಕ್ಕಷ್ಟೇ ಬರ್ತೀನಿ ಅಂತ ಅಂದಾಗ ಹೋಗ್ಲಿ ಅಂತ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ನೋಡಿದ್ರೆ ಕ್ರಿಸ್ನ ಟೀಮ್ ನವರು ಹೆಲಿಕಾಪ್ಟರ್ ಗಳಿಗೆ ಯುವಿ ಲೈಟ್ ಗಳನ್ನ ಹಾಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಟ್ರೋಲ್ ಅನ್ನ ಸಾಯಿಸಿ ಅಂತ ಪ್ರೈಮ್ ಮಿನಿಸ್ಟರ್ ಇಂದಾನೇ ಆರ್ಡರ್ ಬಂದಿದ್ದಿಲ್ಲ. ಆದ್ರಿಂದ ಟ್ರೋಲ್ಸ್ ಗಳು ಯುವಿ ಲೈಟ್ ಅನ್ನ ನೋಡಿ ಹೆದರ್ಕೊಳ್ಳೋದ್ರಿಂದ ಇದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಕ್ರಿಸ್ ಮ್ಯಾರೋನ್ ನೋಡ್ತಿದ್ದಂಗೆನೆ ಇವಳನ್ನ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಈ ಕಡೆ ಪ್ರೆಗ್ನೆಂಟ್ ಆಗಿರುವಂತ ಸಿಗರೇಟ್ಗೆ ಇದು ಸ್ವಲ್ಪನೂ ಕೂಡ ಇಷ್ಟ ಇಲ್ದೇ ಇದ್ರು ಇವಳ ಗಂಡನಾಗಿರುವಂತ ಆಂಡ್ರೇಸ್ ನು ಕೂಡ ಕಳಿಸ್ಕೊಡ್ತಾಳೆ. ಇನ್ನೊಂದ್ ಕಡೆ ಹ್ಯಾನ್ಸೈಡಲ್ ಅನ್ನೋ ಒಂದು ಜಾಗದಲ್ಲಿ ಜನರೆಲ್ಲರೂ ಸ್ಕೇಟ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಹಾಗೆ ಇಲ್ಲೇ ಇರುವಂತ ಒಂದು ಪಬ್ ನಲ್ಲಿ ಪಾರ್ಟಿನೂ ಕೂಡ ನಡೀತಿರುತ್ತೆ. ಆದ್ರೆ ಹೀಗೆ ಎಲ್ಲಾನು ನಡೀತಿರ್ಬೇಕಾದ್ರೆ ಇವರಿಗೆ ದೊಡ್ಡ ದೊಡ್ಡ ಹೆಜ್ಜೆ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗ್ತವೆ. ಏನಿರ್ಬೋದು ಅಂತ ಇವರಿಗೆ ಅರ್ಥನೇ ಆಗ್ತಿರೋದಿಲ್ಲ. ಅದೇ ಸಮಯದಲ್ಲಿ ಟ್ರೋಲ್ ಕಿಂಗ್ ಈ ಪಬ್ ನ ಮೇಲಿನ ಭಾಗನ ಕಿತ್ತಾಕಿ ಜನರನ್ನ ನೋಡ್ತಿರುತ್ತೆ. ಇದನ್ನ ನೋಡಿ ಜನರೆಲ್ಲರೂ ತುಂಬಾನೇ ಹೆದರ್ಕೊಬಿಟ್ಟಿರ್ತಾರೆ. ಹಾಗೆ ಇದು ಜೊತೆಗೆ ಈ ಜನರನ್ನ ಹಿಡ್ಕೊಂಡು ತಿನ್ನೋದಕ್ಕೂ ಕೂಡ ಶುರು ಮಾಡ್ಬಿಡುತ್ತೆ. ಅದೇ ಸಮಯಕ್ಕೆ ಕ್ರಿಸ್ ಇವನ ಟೀಮ್ ನವರನ್ನ ಕರ್ಕೊಂಡು ಹೆಲಿಕಾಪ್ಟರ್ ನಲ್ಲಿ ಬರ್ತಾನೆ. ಆದ್ರೆ ಟ್ರೋಲ್ ಮನುಷ್ಯರನ್ನ ತಿಂತಿರೋದನ್ನ ನೋಡಿ ಇವ್ರು ಯಾರಿಗೂ ನಂಬೋದಕ್ಕೆ ಆಗ್ತಿರೋದಿಲ್ಲ. ನಂತರ ಇವರು ಯುವಿ ಲೈಟ್ ಅನ್ನ ಆನ್ ಮಾಡ್ಕೊಂಡು ಇದ್ರ ಹತ್ರ ಬರ್ತಾರೆ. ಆದ್ರೆ ಅದರ ಬೆಳಕು ಇದ್ರ ಮೇಲೆ ಬೆಳತಿದ್ದಂಗೆನೆ ಮೈಯೆಲ್ಲ ಸುಡೋದಕ್ಕೆ ಶುರುವಾಗುತ್ತೆ. ಇದೇ ರೀತಿ ಇವರು ಇದ್ರ ಸುತ್ತಮುತ್ತ ಬೆಳಕನ್ನ ಹಾಕೋದಕ್ಕೆ ಶುರು ಮಾಡಿದ್ರಿಂದ ಈ ಟ್ರೋಲ್ ಕೂಡ ಒಂದು ಲೈಟ್ ಕಂಬನ ಕಿತ್ಕೊಂಡು ಹೊಡೆದು ಬಿಡುತ್ತೆ. ಅದು ಕ್ರಿಸ್ನ ಕ್ಲೋಸ್ ಫ್ರೆಂಡ್ ಅಮೀರ್ ಇರುವಂತ ಹೆಲಿಕಾಪ್ಟರ್ ಗೆ ಬಿದ್ದು ಬಿಡುತ್ತೆ. ಅಮೀರ್ ಹಾಗೆ ಅವನ ಟೀಮ್ ನವರೆಲ್ಲ ಹೆಲಿಕಾಪ್ಟರ್ ನ ಸಂಭಾಳಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ.
ಇರ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗೋದಿಲ್ಲ. ಇದರಿಂದ ಇವರೆಲ್ಲರಿಗೂ ಅರ್ಥ ಆಗೋಗಿದೆ ಈಗ ಇವರೆಲ್ಲರೂ ಬದುಕೋದು ಅಸಾಧ್ಯ ಅಂತ. ಇದೆಲ್ಲದರಿಂದ ಕ್ರಿಸ್ಗೆ ಕೋಪ ಬರ್ತಿರುತ್ತೆ. ಅದೇ ಸಮಯಕ್ಕೆ ಅವರ ಹೆಲಿಕಾಪ್ಟರ್ ಕೂಡ ಕ್ರಾಶ್ ಆಗೋಗುತ್ತೆ. ಇದರಿಂದ ಕ್ರಿಸ್ನ ಕೋಪ ಇನ್ನೂ ಕೂಡ ಜಾಸ್ತಿ ಆಗಿ ಆ ಟ್ರೋಲ್ ನ ಸ್ಪಾಟ್ ಅಲ್ಲೇ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಇದರಿಂದ ಟ್ರೋಲ್ ಕೂಡ ರೆಡಿ ಆಗಿನೇ ನಿಂತಿರುತ್ತೆ. ಆದ್ರೆ ಕ್ರಿಸ್ ಇವನ ಬುದ್ಧಿವಂತಿಕೆನ ತೋರಿಸಿ ಆ ಟ್ರೋಲ್ ಗೆ ಏನು ಮಾಡದೇ ಇರೋದ್ರಿಂದ ಅದು ಇಲ್ಲಿಂದ ಸುಮ್ನೆ ಹೊಟ್ಟೋಗುತ್ತೆ. ಈ ವಿಷಯ ಪ್ರೈಮ್ ಮಿನಿಸ್ಟರ್ ಗೆ ಗೊತ್ತಾಗೋಗುತ್ತೆ ಟ್ರೋಲ್ ನ ಸಾಯಿಸೋದಕ್ಕಾಗ್ಲಿಲ್ಲ ಅಂತ. ನಂತರ ನೋಡಿದ್ರೆ ಹೆಲಿಕಾಪ್ಟರ್ ಕ್ರಾಶ್ ಆದಂತ ಜಾಗದಲ್ಲಿ ಕ್ರಿಸ್ ಇವನ ಫ್ರೆಂಡ್ ಅನ್ನ ಕಳ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾನೆ. ಅದೇ ರೀತಿ ಇನ್ನೊಂದ್ ಕಡೆ ನೋಡಿದ್ರೆ ನೋರಾ, ಆಂಡ್ರಿಯಾಸ್ ಹಾಗೆ ಮ್ಯಾರೋನ್ಗೆ ಈ ಟ್ರೋಲ್ ಅನ್ನ ಹೇಗ್ ತಡೆಯೋದು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಇಷ್ಟೆಲ್ಲ ಆಗಿದ್ರು ನೋರಾಗೆ ಇನ್ನು ಕೂಡ ಆ ಟ್ರೋಲ್ ಅನ್ನ ಸಾಯಿಸೋದು ಒಪ್ಪಿಗೆ ಇರೋದಿಲ್ಲ. ಆದ್ರಿಂದ ಅದನ್ನ ತಡೆಯೋದಕ್ಕೆ ಯಾರ ಕೈಲಿ ಸಾಧ್ಯ ಅಂತ ನನ್ಗೆ ಗೊತ್ತು ಅಂತ ಹೇಳಿ ಇವರೆಲ್ಲರನ್ನು ಒಂದು ಬೆಟ್ಟದ ಒಳಗಡೆ ಇರುವಂತ ಗುಹೆ ಒಳಗಡೆ ಕರ್ಕೊಂಡ್ ಬರ್ತಾಳೆ ಏನನ್ನೋ ಹುಡ್ಕೋದಕ್ಕೆ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಒಬ್ರು ವಯಸ್ಸಾಗಿರುವಂತ ವ್ಯಕ್ತಿ ಬೆಟ್ಟಗಳ ಮಧ್ಯದಲ್ಲಿರುವಂತ ತನ್ನ ಮನೆಯಿಂದ ಹೊರಗಡೆ ಬಂದು ಫೋನ್ ನಲ್ಲಿ ಮಾತಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಟ್ರೋಲ್ ಕಿಂಗ್ ಇಲ್ಲಿಂದ ಹಾದು ಹೋಗ್ತಿರ್ಬೇಕಾದ್ರೆ ಇವರ ಮನೆಯನ್ನು ಕೂಡ ನಾಶ ಮಾಡ್ಕೊಂಡೆ ಹೊಟ್ಟೋಗುತ್ತೆ. ಇವರೆಲ್ಲರೂ ಗುಹೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಮ್ಯಾರೋನ್ ಕ್ರಿಸ್ ಹತ್ರ ಬಂದು ಇವನನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ ಅಮೀರ್ ನನಗೆ ಫ್ರೆಂಡ್ ನ ಜೊತೆಗೆ ಒಬ್ಬ ಬ್ರದರ್ ನ ರೀತಿ ಇದ್ದ ಅಂತ. ಹೀಗೆ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ನೋರಾ ಈ ಜಾಗದ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸೈಂಟ್ ಒಲಾಫ್ ರಾಜನಾಗಿದ್ದಾಗ ಟ್ರೋಲ್ ಕಿಂಗ್ ನ ಮಕ್ಕಳನ್ನ ಕರ್ಕೊಂಡ್ ಬಂದು ಈ ಜಾಗದಲ್ಲಿ ಬಂಧಿಸಿದ್ದ ಅಂತ. ಅದಕ್ಕೆ ತಕ್ಕಂಗೆ ಈ ಜಾಗದಲ್ಲಿ ಸೈಂಟ್ ಒಲಾಫ್ ನ ಸಿಂಬಲ್ ಗಳೆಲ್ಲ ಕಾಣಿಸ್ತಿರ್ತವೆ. ನಂತರ ನೋರಾ ಇವರೆಲ್ಲರನ್ನು ಒಂದು ಜಾಗದ ತುದಿ ಹತ್ರ ಕರ್ಕೊಂಡ್ ಬಂದು ಒಂದು ಕಲ್ಲನ್ನ ತಗೊಂಡು ಸೌಂಡ್ ಮಾಡ್ತಿದ್ದಂಗೆನೆ ಅದನ್ನ ಕೇಳಿಸ್ಕೊಂಡು ಇಲ್ಲೇ ಇದ್ದಂತ ಮತ್ತೊಂದು ಟ್ರೋಲ್ ಇವರ ಮುಂದೆ ಬರುತ್ತೆ. ಇದನ್ನ ನೋಡಿ ಎಲ್ರು ಗಾಬರಿ ಆಗ್ತಿರ್ಬೇಕಾದ್ರೆ ಇವಳು ಹೇಳ್ತಾಳೆ ಸೈಂಟ್ ಒಲಾಫ್ ಕರ್ಕೊಂಡ್ ಬಂದು ಬಂಧಿಸಿದ್ನಲ್ಲ ಟ್ರೋಲ್ ಕಿಂಗ್ ನ ಮಕ್ಕಳು ಅದ್ರಲ್ಲಿ ಒಬ್ಬ ಇವನು ಅಂತ. ಅಂದ್ರೆ ಲ್ಯಾಬ್ ಇಂದ ತಪ್ಪಿಸ್ಕೊಂಡು ಹೋಯ್ತಲ್ಲ ಟ್ರೋಲ್ ಕಿಂಗ್ ಅದ್ರ ಮಗ ಇದು. ನೋರಾ ಇದನ್ನ ತುಂಬಾ ಪ್ರೀತಿಯಿಂದ ಮುಟ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 2 ವರ್ಷದ ಹಿಂದೆನೆ ಇವಳು ಇದನ್ನ ಹುಡುಕಿ ಫ್ರೆಂಡ್ ಮಾಡ್ಕೊಬಿಟ್ಟಿರ್ತಾಳೆ. ಎಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆಂಡ್ರಿಯಸ್ ಕೂಡ ಬಂದು ಇದನ್ನ ಮುಟ್ತಾನೆ. ಟ್ರಾಲ್ ಕೂಡ ಸಂತೋಷ ಪಡುತ್ತೆ. ಅಂದಂಗೆ ನೋರಾ ಇದಕ್ಕೆ ನೇಚರ್ ಅಂತ ಹೆಸರಿಟ್ಟಿರ್ತಾಳೆ. ನಂತರ ನೋರಾ ನೇಚರ್ನ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು ಅಂತ ಕೇಳ್ತಾಳೆ. ಮುಂದಿನ ಸೀನ್ನಲ್ಲಿ ಎಲ್ಲರೂ ಹೊರಗಡೆ ಬಂದು ನಿಂತಿರ್ತಾರೆ. ಇದೇ ಜಾಗದಲ್ಲಿ ಟ್ರೋಲ್ ಕಿಂಗ್ ಹಾದು ಹೋಗ್ತಿರ್ಬೇಕಾದ್ರೆ ನೋರಾ ಫ್ಲೇರ್ ಗನ್ ಅನ್ನ ಶೂಟ್ ಮಾಡಿ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತಾಳೆ. ಇದು ಕೂಡ ಇವಳ ಹತ್ರ ಬರ್ತಿರ್ಬೇಕಾದ್ರೆ ಇಲ್ಲೇ ಬಚ್ಚಿಟ್ಕೊಂಡಿದ್ದಂತ ನೇಚರ್ ಕೂಡ ಹೊರಗಡೆ ಬಂದು ಇದ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅದನ್ನ ನೋಡಿದಂತ ಟ್ರೋಲ್ ಕಿಂಗ್ ಗುರ್ತಿಡ್ಬಿಡುತ್ತೆ ಇವನು ನನ್ ಮಗನೇ ಅಂತ. ಆದ್ರೆ ನನ್ ದಾರಿಗೆ ಅಡ್ಡ ಬರಬೇಡ ಅಂತ ಬೈಯೋ ರೀತಿ ಜೋರಾಗಿ ಜಾಗನ ತುಳಿತಿದ್ದಂಗೆನೆ ಐಸ್ ಎಲ್ಲ ಹೊಡೆದು ಈ ಜಾಗದ ಕೆಳಗಡೆ ಇರುವಂತ ನೀರಿನ ಒಳಗಡೆ ನೇಚರ್ ಮುಳುಗೋಗುತ್ತೆ. ನಂತರ ಟ್ರೋಲ್ ಕಿಂಗ್ ಇವರನ್ನ ಸಾಯಿಸೋದಕ್ಕೆ ಅಂತ ಹತ್ರ ಬರ್ತಿರ್ಬೇಕಾದ್ರೆ ಹೇಗೋ ಮಾಡಿ ಹೆಲಿಕಾಪ್ಟರ್ ನ ಒಳಗಡೆ ಹತ್ಕೊಂಡು ಸಾಯ್ತಾ ಸಾಯ್ತಾ ಕೊನೆ ಕ್ಷಣದಲ್ಲಿ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಆದ್ರೆ ನೋರಾಗ್ ಮಾತ್ರ ನೇಚರ್ ಸತ್ತೋಗಿದ್ರಿಂದ ತುಂಬಾನೇ ದುಃಖ ಆಗ್ತಿರುತ್ತೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ನೋರಾ ಹತ್ರ ನೇಚರ್ ನ ಬಾಡಿಯ ಒಂದು ಕಲ್ಲಿದೆ ಅಂತ. ಆಗ ಮ್ಯಾರೋನ್ ಇವಳನ್ನ ಕೇಳ್ತಿರ್ತಾಳೆ ನೀನು ನೇಚರ್ ನ ಜೊತೆ ಹೇಗ್ ಮಾತಾಡ್ತಿದ್ದೆ ಅಂತ. ಆಗ ಇವಳು ನೇಚರ್ ನನ್ಗೆ ಟ್ರೋಲ್ಸ್ ಗಳ ಮಾತನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅವುಗಳ ಜೊತೆ ಹೇಗ್ ಮಾತಾಡೋದು ಅಂತಾನು ಕೂಡ ಹೇಳ್ಕೊಡ್ತು ಅಂತಾಳೆ. ಇದೇ ಸಮಯದಲ್ಲಿ ಇವರೆಲ್ಲರೂ ಟ್ರೋಲ್ ಕಿಂಗ್ ಇದುವರೆಗೂ ಯಾವ ಯಾವ ಜಾಗದಿಂದ ಹಾದು ಹೋಗಿದೆ ಅಂತ ಮಾರ್ಕ್ ಮಾಡಿದಾಗ ಅದು ಸೀದಾ ಟ್ರಾಂಡ್ ಹೈಮ್ ಅನ್ನೋ ಒಂದು ಸಿಟಿಗೆ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿ ನೋರಾಗೆ ಎಲ್ಲನೂ ಕೂಡ ಈಗ ಕ್ಲಿಯರ್ ಆಗಿ ಅರ್ಥ ಆಗೋಗುತ್ತೆ. ಆಕ್ಚುಲಿ ಸೈಂಟ್ ಒಲಾಫ್ ರಾಜನಾಗಿದ್ದಾಗ ನಾರ್ವೆ ದೇಶದ ಕ್ಯಾಪಿಟಲ್ ಸಿಟಿ ಆಗಿದ್ದು ಟ್ರಾಂಡ್ ಹೈಮ್ ಸಿಟಿನೇ. ಅಂದ್ರೆ ಟ್ರೋಲ್ ಕಿಂಗ್ ಸೈಂಟ್ ಒಲಾಫ್ ನ ಹುಡುಕಿ ಅವನ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಟ್ರಾಂಡ್ ಹೈಮ್ ಸಿಟಿಗೆ ಹೋಗ್ತಿದೆ ಅಂತ. ನಂತರ ಸೀನ್ ಟ್ರಾಂಡ್ ಹೈಮ್ ಸಿಟಿಗೆ ಶಿಫ್ಟ್ ಆದಾಗ ನೋರಾ ಹಾಗೆ ಇವಳ ಟೀಮ್ ನವರು ಆಸ್ಟರಿಯಾ ಅನ್ನೋ ಒಬ್ರು ವಯಸ್ಸಾಗಿರುವಂತ ಲೇಡಿನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಹೇಳ್ಬೇಕು ಅಂತಂದ್ರೆ ಇವರು ನೋರಾ ತಂದೆಯ ಫ್ರೆಂಡ್. ಇಲ್ಲೇ ಒಂದು ದೊಡ್ಡ ಚರ್ಚ್ ಇರುತ್ತೆ. ಈ ಚರ್ಚ್ ಅನ್ನ ನೋಡ್ಕೊಳ್ತಿರೋದು ಆಸ್ಟರಿಯೋನೆ. ಈ ಚರ್ಚ್ ನ ಒಳಗಡೆ ಸೈಂಟ್ ಒಲಾಫ್ ನ ಸಮಾಧಿ ಇದೆ. ಆ ಸಮಾಧಿನ ನಾವು ಹುಡುಕಿದ್ರೆ ಟ್ರೋಲ್ ಅನ್ನ ಹೇಗೆ ತಡಿಬಹುದು ಅಂತ ಗೊತ್ತಾಗ್ಬೋದು, ಅಥವಾ ಅವಶ್ಯಕತೆ ಬಿದ್ರೆ ಅದನ್ನ ಹೇಗೆ ಸಾಯಿಸಬಹುದು ಅಂತಾನು ಕೂಡ ಗೊತ್ತಾಗ್ಬೋದು ಅಂತ ಅವನ ಸಮಾಧಿನ ಹುಡುಕ್ಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಚರ್ಚ್ ನ ಕೆಳಗಡೆ ಇರುವಂತ ಈ ಜಾಗದಲ್ಲಿ ಈಗಾಗ್ಲೇ ಸಾವಿರಾರು ಜನರು ಅವನ ಸಮಾಧಿನ ಹುಡುಕೋದಕ್ಕೆ ಟ್ರೈ ಮಾಡಿದ್ದಾರೆ, ಯಾರಿಗೂ ಸಿಕ್ಕಿಲ್ಲ. ಆದ್ರಿಂದ ಇವರಿಗೆ ಈ ಜಾಗದಲ್ಲಿ ಎಲ್ಲಿಂದ ಹುಡುಕೋದು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಹೀಗೆ ನೋಡ್ತಾ ನೋಡ್ತಾ ಮುಂದೆ ಬಂದಾಗ ಒಂದು ಗೋಡೆ ಮೇಲೆ ಸೈಂಟ್ ಒಲಾಫ್ ನ ಚಿತ್ರ ಇರುತ್ತೆ. ಎಲ್ಲಾ ಜಾಗದಲ್ಲೂ ಇದೇ ರೀತಿ ಚಿತ್ರಗಳು ಇರ್ತವೆ. ಆದ್ರೆ ಆಂಡ್ರಿಯಸ್ ಮಾತ್ರ ಈ ಪೇಂಟಿಂಗ್ ನ ಮೇಲೆ ಏನೋ ವಿಚಿತ್ರವಾಗಿ ಗಮನಿಸಿ ಮುಟ್ಟಿದಾಗ ಒಂದು ಕಲ್ಲು ಕೆಳಗಡೆ ಬಿದ್ದೋಗುತ್ತೆ. ಆಗ ಆಸ್ಟೋರಿಯಾ ನೋಡ್ತಾಳೆ ಒಳಗಡೆ ಒಂದು ಹೋಲ್ ಇದೆ. ನಂತರ ಗಮನಿಸಿದ್ರೆ ಸೈಂಟ್
ಸೈಂಟ್ ಒಲಫ್ನ ಯಾವ್ಯಾವ ಜಾಗದಲ್ಲಿ ಚುಚ್ಚಿ ಅವನನ್ನ ಸಾಯಿಸಿದ್ರು ಈ ಪೇಂಟಿಂಗ್ ನ ಮೇಲೂ ಕೂಡ ಅದೇ ಜಾಗಗಳಲ್ಲಿ ಹೋಲನ್ನ ಮಾಡಿ ಅದ್ರ ಮೇಲೆ ಕಲ್ಲನ್ನ ಮುಚ್ಚಿರ್ತಾರೆ. ಆ ಎಲ್ಲಾ ಕಲ್ಲುಗಳನ್ನ ತೆಗೆದು ಹೋಲ್ಗಳಿಗೆ ಕೋಲನ್ನ ಹಾಕಿ ಕೀನ ರೀತಿ ತಿರುಗಿಸ್ತಿದ್ದಂಗೆನೆ ಒಂದು ಡೋರ್ ಓಪನ್ ಆಗುತ್ತೆ. ಒಳಗಡೆ ನೋಡಿದ್ರೆ ಇದುವರೆಗೂ ಯಾರಿಗೂ ಸಿಗದೆ ಇರುವಂತ ಸೈಂಟ್ ಒಲಾಫ್ನ ಸಮಾಧಿ ಇದೆ. ಇದನ್ನ ನೋಡಿ ಎಲ್ರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ಆದ್ರೆ ಆಸ್ಟೋರಿಯಾಗೆ ಮಾತ್ರ ಈ ರೀತಿ ಒಬ್ರ ಸಮಾಧಿನ ತೆಗೆಯೋದು ತಪ್ಪು ಅಂತ ಅನ್ನಿಸ್ತಿರುತ್ತೆ. ಆದ್ರೆ ನಮ್ಮ ಹತ್ರ ಈಗ ಬೇರೆ ದಾರಿನೂ ಕೂಡ ಉಳಿದಿಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸಿದ್ಮೇಲೆ ಸರಿ ಅಂತ ಒಪ್ಕೋತಾಳೆ. ನಂತರ ಸಮಾಧಿನ ಓಪನ್ ಮಾಡ್ತಾರೆ. ಸೈಂಟ್ ಒಲಾಫ್ನ ಬಾಡಿ ಇನ್ನೂ ಕೂಡ ಒಳ್ಳೆ ಕಂಡೀಷನ್ ಅಲ್ಲೇ ಇರುತ್ತೆ. ಅಷ್ಟೇ ಅಲ್ಲದೆ ಅವನ ಬಾಡಿ ಮೇಲೆ ಅವನ ಕತ್ತಿನೂ ಕೂಡ ಇಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಈ ಬಾಡಿಲಿ ಇವರಿಗೆ ಒಂದು ಪೇಪರ್ ಕೂಡ ಸಿಗುತ್ತೆ. ಆಗ್ಲೇ ನಾವು ನೋಡಿದ್ವಲ್ಲ ಪ್ರೊಫೆಸರ್ ವ್ಯಾಂಗಲ್ ನ ಟೀಮ್ ನವರಿಗೆ ಸೈಂಟ್ ಒಲಾಫ್ ಟ್ರೋಲ್ಸ್ ಗಳನ್ನ ಸಾಯಿಸಬೇಕು ಅಂತ ಕಾನೂನು ಮಾಡಿರುವಂತ ಪೇಪರ್ ಸಿಕ್ಕಿತ್ತು ಅಂತ. ಆ ಪೇಪರ್ ನ ಮತ್ತರ್ಧ ಭಾಗ ಇದು. ಎರಡೂ ಪೇಪರ್ ಗಳನ್ನ ಜೊತೆಲಿ ಜೋಡಿಸಿ ನೋಡಿದಾಗ ಇವ್ರಿಗೆ ನಿಜವಾದ ವಿಷಯ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಹೇಳ್ಬೇಕು ಅಂತಂದ್ರೆ ಇದು ಟ್ರೋಲ್ಸ್ ಗಳನ್ನ ಸಾಯಿಸಬೇಕು ಅಂತ ಮಾಡಿರೋ ಕಾನೂನಿನ ಪೇಪರ್ ಅಲ್ಲ. ಬದಲಾಗಿ ಸೈಂಟ್ ಒಲಾಫ್ ಎಷ್ಟೊಂದು ಟ್ರೋಲ್ಸ್ ಗಳನ್ನ ಸಾಯಿಸ್ಬಿಟ್ಟಿದ್ದ ಅಂತಂದ್ರೆ ಒಂದು ಸಮಯದಲ್ಲಿ ಅವನಿಗೆನೆ ಬೇಜಾರಾಗೋಯ್ತು. ಇದರಿಂದ ಒಂದು ಹೊಸ ಕಾನೂನನ್ನ ಮಾಡ್ದ. ಇನ್ಮೇಲಿಂದ ಯಾರು ಟ್ರೋಲ್ಸ್ ಗಳನ್ನ ಸಾಯಿಸಬಾರ್ದು. ನಾವು ಅವುಗಳಿಗೆ ಮಾಡಿರುವಂತ ಅನ್ಯಾಯದಿಂದ ನಮ್ಮ ದೇಶದಲ್ಲಿ ಒಂದು ಸೆಪರೇಟ್ ಆಗಿರುವಂತ ಜಾಗನ ಅವುಗಳಿಗೆ ಕೊಡ್ಬೇಕು ಅಂತ. ಆದ್ರೆ ಇದು ಇಷ್ಟೇ ಇಲ್ಲದೆ ಇದ್ದಂತ ಒಂದಷ್ಟು ಜನರು ಸೈಂಟ್ ಒಲಾಫ್ನ ದೇಹಕ್ಕೆ ತುಂಬಾ ಸಲ ಚುಚ್ಚಿ ಅವನನ್ನ ಸಾಯಿಸ್ಬಿಟ್ರು. ಇನ್ನೊಂದ್ ಕಡೆ ನೋಡಿದ್ರೆ ಇಡೀ ಪ್ರಪಂಚಕ್ಕೆನೆ ಈಗ ಗೊತ್ತಾಗೋಗಿದೆ ನಾರ್ವೆ ದೇಶದ ಮೇಲೆ ಒಂದು ಟ್ರೋಲ್ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡ್ತಿದೆ ಅಂತ. ಇದರಿಂದ ಈ ದೇಶಗಳಿಗೆಲ್ಲ ಭಯ ಆಗೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಆ ಟ್ರೋಲ್ಗಳು ನಮ್ಮ ದೇಶಕ್ಕೂ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ. ಇನ್ನೊಂದ್ ಕಡೆ ನಾರ್ವೆ ದೇಶದ ಪ್ರೈಮ್ ಮಿನಿಸ್ಟರ್ ಮೀಡಿಯಾದ ಮುಂದೆ ಬಂದು ಅನೌನ್ಸ್ ಮಾಡ್ತಾರೆ, ಆ ಟ್ರೋಲ್ ಈಗ ಟ್ರಾಂಡ್ಹೈಮ್ ಸಿಟಿ ಕಡೆಗೆ ಹೋಗ್ತಿದೆ. ನಾವು ಆದಷ್ಟು ಬೇಗ ಅಲ್ಲಿರುವಂತ ಜನರನ್ನ ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದೀವಿ ಅಂತ. ಆದ್ರೆ ಜನರನ್ನ ಅಲ್ಲಿಂದ ಖಾಲಿ ಮಾಡಿಸಿದ್ಮೇಲೆ ಟ್ರೋಲ್ ನ ಏನ್ ಮಾಡ್ಬೇಕು ಅಂತ ಇವನಿನ್ನು ಡಿಸೈಡ್ ಮಾಡಿರೋದಿಲ್ಲ. ಆದ್ರಿಂದ ಮಿಲಿಟರಿ ಅವರು ಕ್ರಿಸ್ನ ಆದಷ್ಟು ಬೇಗ ಎಲ್ಲಿದ್ರು ಬಾ ಆ ಟ್ರೋಲ್ ನ ಸಾಯಿಸೋದಕ್ಕೆ ರೆಡಿ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಆದ್ರೆ ಇವನ್ ಮಾತ್ರ ಇವನ ಫ್ರೆಂಡ್ಸ್ ಗಳನ್ನ ಈ ರೀತಿ ಕಷ್ಟದ ಪರಿಸ್ಥಿತಿಲಿ ಬಿಟ್ಟು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಂತರ ಇವರೆಲ್ಲರೂ ಆಂಡ್ರಿಯಾಸ್ಗೆ ಹೇಳ್ತಾರೆ, ನಿನ್ಗೆ ಪ್ರೆಗ್ನೆಂಟ್ ವೈಫ್ ಇದ್ದಾಳೆ, ಮನೆಗೆ ಹೊಟ್ಟೋಗು ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನ್ ನಿಮ್ ಜೊತೆನೆ ಇದ್ದು ಜನರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಇವರೆಲ್ಲರೂ ಆ ಟ್ರೋಲ್ ನ ಹೇಗೆ ತಡೆಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋರಾಗೆ ನೆನಪಾಗುತ್ತೆ. ಕಥೆಗಳ ಪ್ರಕಾರ ಟ್ರೋಲ್ಸ್ ಗಳಿಗೆ ಚರ್ಚ್ ನಲ್ಲಿ ಸಿಗುವಂತ ಪವಿತ್ರ ನೀರನ್ನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಇದನ್ನ ಚೆಕ್ ಮಾಡೋದಕ್ಕೆ ಚರ್ಚ್ ನಲ್ಲಿರುವಂತ ಪವಿತ್ರ ನೀರನ್ನ ಚಾಕುಗೆ ಹಾಕೊಂಡು ಇವಳ ಹತ್ರ ಇರುತ್ತಲ್ಲ ನೇಚರ್ ನ ಕಲ್ಲು, ಅದನ್ನ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗೋಗುತ್ತೆ. ಈಗ ಇವರೆಲ್ಲರಿಗೂ ಆ ಟ್ರೋಲ್ ಕಿಂಗ್ ನ ಸಾಯಿಸೋದಕ್ಕೆ ಒಂದು ದಾರಿ ಸಿಕ್ತು. ಅದೇ ಸಮಯದಲ್ಲಿ ಆಸ್ಟೋರಿಯಾ ಹೇಳ್ತಾಳೆ, ಈ ಚರ್ಚ್ ನ ಕೆಳಗಡೆ ಪವಿತ್ರ ನೀರಿನ ಒಂದು ನದಿನೇ ಹರಿಯುತ್ತೆ ಅಂತ. ಈ ಕಡೆ ಜನರೆಲ್ಲರೂ ಟ್ರಾಂಡ್ಹೈಮ್ ಸಿಟಿನ ಖಾಲಿ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಕ್ರಿಸ್ ಮತ್ತೆ ಮ್ಯಾರೋನ್ ಮಂದಿ ಇವರನ್ನ ಸಹಾಯ ಕೇಳ್ತಾರೆ. ಆ ಮಾನ್ಸ್ಟರ್ ಅಲ್ಲಿಗೆ ಬರ್ತಿದೆ, ಅದನ್ನ ನಾಶ ಮಾಡೋದಕ್ಕೆ, ಅದನ್ನ ಸಾಯಿಸೋದಕ್ಕೆ ನಮ್ಗೆ ನಿಮ್ಮ ಸಹಾಯ ಬೇಕು ಅಂತ. ಈ ಜನರು ಕೂಡ ತಮ್ಮ ಸಿಟಿನ ಕಾಪಾಡ್ಕೊಳ್ಳೋದಕ್ಕೆ ಇವರಿಗೆ ಸಹಾಯ ಮಾಡೋದಕ್ಕೆ ಅಂತ ಒಪ್ಕೊಳ್ತಾರೆ. ನಂತರ ಈ ಜನರು ಚರ್ಚ್ ನ ಕೆಳಗಡೆ ಇರುವಂತ ನದಿಯಿಂದ ನೀರನ್ನ ಎತ್ಕೊಡೋದಕ್ಕೆ ಶುರು ಮಾಡ್ತಾರೆ. ಮಿಲಿಟರಿ ಅವರು ಆ ನೀರನ್ನ ಬಾಂಬ್ ಗಳ ಒಳಗಡೆ ಬುಲೆಟ್ ಗಳ ಒಳಗಡೆ ಎಲ್ಲ ತುಂಬಿಕೊಳ್ತಿರ್ತಾರೆ. ಹಾಗೆ ಎಷ್ಟಾಗುತ್ತೋ ಅಷ್ಟು ಈ ಪವಿತ್ರವಾಗಿರುವಂತ ನೀರನ್ನ ಸ್ಟೋರ್ ಮಾಡಿನೂ ಕೂಡ ಇಟ್ಕೋತಿರ್ತಾರೆ. ನಂತರ ನೋರಾ ಮುಂದೆ ಏನಾಗುತ್ತೋ ಏನು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಆಂಡ್ರಿಯಾಸ್ ಬಂದು ಇವಳಿಗೆ ಸಮಾಧಾನ ಮಾಡ್ತಾನೆ, ಏನು ಆಗುದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ. ಇವನ್ಗುನು ಒಳಗಡೆ ಭಯ ಕಾಡ್ತಿರುತ್ತೆ. ಯಾಕೆ ಅಂತಂದ್ರೆ ಇದೆಲ್ಲ ಅಷ್ಟೊಂದು ಈಸಿ ಅಲ್ಲ ಅಂತ ಗೊತ್ತಿದೆ. ಆದ್ರೆ ಇವನ ಭಯನ ಮೇಲ್ಗಡೆ ತೋರಿಸ್ಕೊತಿಲ್ಲ ಅಷ್ಟೇ. ನಂತರ ರಾತ್ರಿ ಆಗುತ್ತೆ. ಕ್ರಿಸ್ನ ಮಿಲಿಟರಿ ಟೀಮ್ ನವರೆಲ್ಲ ಕಾಯ್ತಾ ನಿಂತಿರ್ತಾರೆ. ಯಾಕೆ ಅಂತಂದ್ರೆ ಆ ಟ್ರೋಲ್ ಕಿಂಗ್ ಸೂರ್ಯನ ಬೆಳಕಿಂದ ಹೆದರ್ಕೊಂಡು ಬರೀ ರಾತ್ರಿ ಹೊತ್ತು ಮಾತ್ರ ಬರೋದು. ಇದೇ ಸಮಯದಲ್ಲಿ ಇವರಿಗೆಲ್ಲರಿಗೂ ದೊಡ್ಡ ದೊಡ್ಡ ಹೆಜ್ಜೆ ಶಬ್ದಗಳು ಕೇಳಿಸ್ತವೆ. ನೋಡಿದ್ರೆ ಟ್ರೋಲ್ ಕಿಂಗ್ ಇಲ್ಲಿಗೆ ಬಂದು ತಲುಪಿದೆ. ಆದ್ರಿಂದ ಪವಿತ್ರ ನೀರು ತುಂಬಿಕೊಂಡಿರುವಂತ ಬಾಂಬ್ ಗಳನ್ನ ಸುತ್ತಲೂ ಹಾಕೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಇದಕ್ಕೆ ತುಂಬಾ ನೋವಾಗ್ತಿರುತ್ತೆ. ಈ ನೋವಲ್ಲೂ ಕೂಡ ಒಂದು ಮರನ ಕಿತ್ಕೊಂಡು ಮೊದ್ಲು ಚರ್ಚ್ ಅನ್ನ ನಾಶ ಮಾಡುತ್ತೆ. ಆದ್ರಿಂದ ಕ್ರಿಸ್ ಬಾಂಬ್ ಗಳನ್ನ ಆಕ್ಟಿವೇಟ್ ಮಾಡ್ತಿದ್ದಂಗೆನೆ ತುಂಬಾ ಪವಿತ್ರ ನೀರೆಲ್ಲ ಇದರ ಮೈಯ ಮೇಲೆ ಬಿದ್ದು ಮೈಯೆಲ್ಲ ಸುಟ್ಟೋಗುತ್ತೆ. ಆದ್ರೆ ಇದು ಸಾಯೋದಿಲ್ಲ. ಇದೆಲ್ಲದ್ರಿಂದ ಇದಕ್ಕೆ ಕೋಪ ಬಂದು ನೋರಾ ಹಾಗೆ ಇವಳ ಟೀಮ್ ಅವರನ್ನ ಸಾಯಿಸೋದಕ್ಕೆ ಅಂತ ಹತ್ರ ಬರ್ತಿದ್ದಂಗೆನೆ ಹಿಂದೆಯಿಂದ ಏನೋ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ನೇಚರ್ ಇನ್ನೂ ಕೂಡ ಇದು ಬದುಕಿದೆ. ಸೀದಾ ಬಂದು ಟ್ರಾಲ್ ಕಿಂಗ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿ ಎಲ್ಲರಿಗೂ ಸಂತೋಷ ಆಗ್ತಿದ್ರೆ ಟ್ರಾಲ್ ಕಿಂಗ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದ್ದು ನೇಚರ್ ಗೆ ಚೆನ್ನಾಗಿ ಹೊಡಿತಿರುತ್ತೆ. ಈಗ ಇವರೆಲ್ಲರಿಗೂ ಅರ್ಥ ಆಗೋಗಿದೆ, ಟ್ರಾಲ್ ಕಿಂಗ್ಗೆ ಮೇಲಿಂದ ಅಟ್ಯಾಕ್ ಮಾಡಿದ್ರೆ ಏನು ವರ್ಕ್ ಆಗೋದಿಲ್ಲ. ಆದ್ರಿಂದ ಅದರ ಬಾಯಿಯ ಒಳಗಡೆ ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡಿ ಅದನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಇವ್ರ ಹತ್ರ ಉಳಿದಿರೋದು ಕೊನೆಯ ಒಂದೇ ಒಂದು ಬಾಂಬ್ ಅಷ್ಟೇ. ಅದನ್ನ ತಗೊಂಡು ಕ್ರಿಸ್ ಹಾಗೆ
ಆಂಡ್ರಿಯಾಸ್ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರ್ತಾರೆ. ಈ ಕಡೆ ನೋರಾ ಮತ್ತೆ ಮ್ಯಾರೋನ್ ಟ್ರೋಲ್ ಕಿಂಗ್ಗೆ ಶೂಟ್ ಮಾಡ್ತಾ ಇದು ನೇಚರ್ ನ ಸಾಯಿಸ್ತಾ ಇರೋ ರೀತಿ ನೋಡ್ಕೊತಿರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಬಾಂಬ್ ನ ರಿಮೋಟ್ ಹೆಲಿಕಾಪ್ಟರ್ ಇಂದ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಈಗ ಈ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬೇಕು ಅಂತಂದ್ರೆ ಈ ಬಾಂಬ್ ನ ಜೊತೆ ಟ್ರೋಲ್ ಕಿಂಗ್ ನ ಹೊಟ್ಟೆ ಒಳಗಡೆ ಯಾರಾದ್ರೂ ಹೋಗಿ ಕೈಯಿಂದಾನೆ ಆಕ್ಟಿವೇಟ್ ಮಾಡ್ಬೇಕು. ಈ ಕಡೆ ಟ್ರೋಲ್ ಕಿಂಗ್ ನೇಚರ್ ನ ಇನ್ನೇನು ಸಾಯಿಸೋದ್ರಲ್ಲಿರುತ್ತೆ. ಅದೇ ಸಮಯಕ್ಕೆ ಆಂಡ್ರಿಯಾಸ್ ಇವನ ಹೆಂಡತಿಗೆ ಕಾಲ್ ಮಾಡಿ ಎಮೋಷನಲ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಇವನು ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಬಾಂಬ್ ನ ಜೊತೆ ಟ್ರೋಲ್ ಕಿಂಗ್ ನ ಹೊಟ್ಟೆ ಒಳಗಡೆ ಹೋಗಿ ಬ್ಲಾಸ್ಟ್ ಮಾಡಬೇಕು ಅಂತ. ಅಂದ್ರೆ ಅದ್ರಲ್ಲಿ ಇವನು ಕೂಡ ಸತ್ತೋಗ್ತಾನೆ. ಇದರಿಂದ ಸಿಗರೇಟ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೆ ಎಷ್ಟೇ ಹೇಳಿದ್ರು ಆಂಡ್ರಿಯಾಸ್ ಕೇಳುವಂತ ಸ್ಥಿತಿಲೇ ಇರೋದಿಲ್ಲ. ನಂತರ ಇವನು ಬಾಂಬ್ ಅನ್ನ ತಗೊಂಡು ಸೀದಾ ಹೆಲಿಕಾಪ್ಟರ್ ಇಂದ ಟ್ರೋಲ್ ನ ಬಾಯಿಯ ಒಳಗಡೆ ಹಾರಿ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಇದಕ್ಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಸಮಯಕ್ಕೆ ನೇಚರ್ ಕೂಡ ಹಿಂದೆಯಿಂದ ಬಂದು ಇದರ ಎದೆಲಿದ್ದಂತ ಹೃದಯನೇ ಹೊರಗಡೆ ತೆಗೆದು ಬಿಡುತ್ತೆ. ಈಗ ಇವರೆಲ್ಲರೂ ಟ್ರೋಲ್ ಕಿಂಗ್ ನ ಕಂಪ್ಲೀಟ್ ಆಗಿ ಸಾಯಿಸಿದ್ದಾರೆ. ಆದ್ರೆ ಇವರೆಲ್ಲರಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ನಾಶ ಆಗಿದ್ದಂತ ಚರ್ಚ್ ಅನ್ನ ಮತ್ತೆ ರಿಪೇರ್ ಮಾಡಿಸ್ತಿರ್ತಾರೆ. ಹಾಗೆ ಆಂಡ್ರಿಯಾಸ್ ಮತ್ತೆ ಸಿಗರೇಟ್ ನ ಮಗು ಹುಟ್ಟಿರುತ್ತೆ. ಅದನ್ನ ಸಿಗರೇಟ್ ನ ಜೊತೆ ಸೇರಿ ಕ್ರಿಸ್, ಮ್ಯಾರೋನ್ ಹಾಗೆ ನೋರಾ ನೋಡ್ಕೋತಿರ್ತಾರೆ. ಮನೆಯಿಂದ ಹೊರಗಡೆ ನೋಡಿದ್ರೆ ನೇಚರ್ ಕೂಡ ತುಂಬಾ ಸಂತೋಷವಾಗಿ ಇಲ್ಲಿಂದ ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಿರುತ್ತೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ನಾವಾಗ್ಲೇ ನೋಡಿದ್ವಲ್ಲ ಪ್ರೊಫೆಸರ್ ವ್ಯಾಂಗಲ್ ಇವ್ರ ಹತ್ರ ಚಿಕ್ಕ ಸೈಜಿನ ಒಂದು ಟ್ರೋಲ್ ಇರುತ್ತೆ. ಇಲ್ಲಿಗೆ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ನೋರಾಳ ಒಂದು ಟ್ರೋಲ್ ಫ್ರೆಂಡ್ ಇರುತ್ತಲ್ಲ ಆದ್ರೆ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.